ಪೆರಿ ಪೆರಿ ಚಿಕನ್ ಮಾಡ್ತಾಯಿದ್ದೀನಿ. ಪೆರಿ ಪೆರಿ ಚಿಕನ್ ಮಾಡೋದಕ್ಕೆ ರುಬ್ಕೊಬೇಕು. ರುಬ್ಕೊಳೋದಕ್ಕೆ ನಿಂಬೆಹಣ್ಣು, ಅರ್ಧ ನಿಂಬೆಹಣ್ಣು ತೊಗೊಂಡಿದ್ದೀನಿ. ಬೀಜ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ನಿಂಬೆಹಣ್ಣಲ್ಲಿ ಅರ್ಧದಷ್ಟು. 5 ಹಸಿಮೆಣಸಿನ್ಕಾಯಿ, ಹಣ್ಣಾಗಿದ್ದರೂ ಒಳ್ಳೆಯದು. 5 ಮೆಣಸಿನ್ಕಾಯಿ, ಈರುಳ್ಳಿ 2 ಈರುಳ್ಳಿ ತೊಗೊಂಡಿದ್ದೀನಿ. ದಪ್ಪಾಗಿ ರಫಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರುಬ್ಬಕ್ಕೆ. ಪಲಾವ್ ಎಲೆ 1, ಟೊಮೊಟೊ 1, ಕ್ಯಾಪ್ಸಿಕಮ್ 1, ಉಪ್ಪು ರುಚಿಗೆ ತಕ್ಕಷ್ಟು, ವೆನೆಗರು 2 ಸ್ಪೂನಷ್ಟು, ಬ್ಯಾಡಗೆ ಮೆಣಸಿನ್ಕಾಯಿ ಖಾರದ ಪುಡಿ 2 ಸ್ಪೂನ್ ತೊಗೊಂಡಿದ್ದೀನಿ. ನಿಮ್ಮ ಖಾರ ನೋಡಿಕೊಂಡು ಹಾಕ್ಕೊಳ್ಳಿ. ಇದು ಖಾರ ಕಮ್ಮಿ ಇರುತ್ತೆ. ಮತ್ತು ಅದಕ್ಕೆ 4 ಸ್ಪೂನ್ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿ ರುಬ್ಕೊಬೇಕು. ಈರುಳ್ಳಿ ಹಾಕ್ತಾಯಿದ್ದೀನಿ ಜಾರಿಗೆ. ಹಸಿಮೆಣಸಿನ್ಕಾಯಿ 5, ನಿಂಬೆಹಣ್ಣು ಬೀಜ ತೆಗೆದು ಇಟ್ಕೊಂಡಿದ್ದೀನಿ. ಅರ್ಧ ನಿಂಬೆಹಣ್ಣು ಚಿಪ್ಪೆ ಸಮೇತ ಹಾಕಬೇಕು. ವೆನೆಗರು, ಪಲಾವ್ ಎಲೆ 1 ಪೀಸ್ ಮಾಡ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನು, ಟೊಮೊಟೊ 1, ರುಚಿಗೆ ತಕ್ಕಷ್ಟು ಉಪ್ಪು, ಕ್ಯಾಪ್ಸಿಕಮ್ಮು 1, ಬ್ಯಾಡಗೆ ಮೆಣಸಿನ್ಕಾಯಿ ಚಿಲ್ಲಿ ಪೌಡ್ರು 2 ಸ್ಪೂನು, ಇದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಎಣ್ಣೆ. ಇದನ್ನು ರುಬ್ಕೊಳ್ಳೋಣ, ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಇದನ್ನು ನೋಡಿ, ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಚಿಕನ್ಗೆ ಹಾಕಬೇಕು. ಚಿಕನ್ನು 1 kg ಇದೆ. 6 ಲೆಗ್ ಪೀಸ್ ಇದೆ. ಪೀಸ್ ನೋಡಿ ಈ ಥರ ಕಟ್ ಮಾಡಬೇಕು. ಅವಾಗ ಚೆನ್ನಾಗಿ ಬೇಯುತ್ತೆ. ಮಸಾಲೆ ಎಲ್ಲ ನೀಟಾಗಿ ಒಳಗೆಲ್ಲ ಸೇರುತ್ತೆ. ಎಷ್ಟು ನೆನೆಸ್ತೀವೋ ಅಷ್ಟು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಒಳಗೆ ಸೇರುತ್ತೆ. ಇದೀಗ ಚೆನ್ನಾಗಿ ಮ್ಯಾರಿನೇಟ್ ಮಾಡೋಣ. 1 ಅವರ್ ಆದರೂ ಮ್ಯಾರಿನೇಟ್ ಮಾಡಬೇಕು. ತವ ಇಟ್ಟಿದ್ದೀನಿ. ತವ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಮ್ಯಾರಿನೇಷನ್ ಮಾಡಿರೋದು ಹಾಕ್ತಾಯಿದ್ದೀನಿ. ಮೀಡಿಯಮ್ ಉರಿ ಇಟ್ಟಿದ್ದೀನಿ. ಎರಡೂ ಕಡೆ ಫ್ರೈ ಮಾಡ್ಕೊಳ್ಳೋಣ.
ಮಿಕ್ಕಿರೋ ಮಸಾಲೆನ ಅದ್ರ ಮೇಲೆ ಹಾಕೋಣ. ಸ್ವಲ್ಪ ನೀರು ಹಾಕಿ ಬೇಯಿಸ್ತೀನಿ, ಮುಚ್ಚಿ ಬೇಯಿಸ್ತೀನಿ. ಸ್ವಲ್ಪ ಮುಚ್ಚೋಣ. ಸಣ್ಣ ಉರಿಯಲ್ಲೇ ಬೇಯಿಸೋಣ, ಒಳಗೆ ಎಲ್ಲ ಬೇಯಬೇಕು. ಈಗ ತಿರುವಾಕೋಣ. ಮತ್ತೆ ಮುಚ್ಚಿ ಬೇಯಿಸೋಣ, ನೀರೆಲ್ಲ ಡ್ರೈ ಆಗೋವರೆಗೂ. ಸಿಮ್ಮಲ್ಲೇ ಚೆನ್ನಾಗಿ ಬೇಯಬೇಕು, ನೀರೆಲ್ಲ ಡ್ರೈ ಆಗಬೇಕು, ಆವಾಗ ಚೆನ್ನಾಗಿ ಬೇಯುತ್ತೆ ಚಿಕನ್ನು. ಈಗ ತಿರುವಾಕೋಣ. ನೀರೆಲ್ಲ ಚೆನ್ನಾಗಿ ಡ್ರೈ ಆಗಿ ರೋಸ್ಟ್ ಆಗಬೇಕು. ಈಗ ಮುಚ್ಚಿದ್ದೀರಾ ಹಾಗೆ ರೋಸ್ಟ್ ಮಾಡೋಣ. ಬೆಂದಿದೆ, ನೀರೆಲ್ಲ ಚೆನ್ನಾಗಿ ಡ್ರೈ ಆಗಿದೆ. ಈಗ ಉಲ್ಟಾ ಮಾಡೋಕ್ಕಣ. ಎರಡೂ ಕಡೆ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಈಗ ತವಾ ಮೇಲಿರೋ ಚಿಕನ್ ತೆಗೆದು ಗ್ರಿಲ್ ಮೇಲೆ ಹಾಕ್ತಾಯಿದ್ದೀನಿ. ನೋಡಿ ಈ ಥರ ಆಗಿದೆ. ತೆಗೆದು ಬೇರೆ ಹಾಕೋಣ. ಇದೀಗ ಆಗಿದೆ, ತಟ್ಟೆಗೆ ಸರ್ವ್ ಮಾಡೋಣ.